ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ, ನೋಡೋಣ. ಒಂದು ಕಡೆ ದೇವೇಗೌಡರ ಕುಟುಂಬದಿಂದ ಶೃಂಗೇರಿಯಲ್ಲಿ ಯಾಗ ನಡೀತಾ ಇದ್ರೆ, ಇತ್ತ ಕಾಂಗ್ರೆಸ್ನಿಂದ ಇವತ್ತು ಲೋಕಸಭಾ ಚುನಾವಣಾ ಸಮಿತಿ ಸಭೆ ನಡೆಸಲಾಗ್ತಿದೆ. ಜೆಡಿಎಸ್ ಜೊತೆಗಿನ ಸೀಟು ಹಂಚಿಕೆ ಬಗ್ಗೆ ಚರ್ಚೆ ನಡೆಸುವಂತಹ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದೆ. ಯಾವ ಕ್ಷೇತ್ರವನ್ನ ಬಿಟ್ಕೊಡ್ಬೇಕು, ಎಷ್ಟು ಸೀಟನ್ನ ಬಿಟ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಸಮಾಲೋಚನೆ ನಡೆಸಲಾಗುತ್ತೆ. ಕಾಂಗ್ರೆಸ್ನಿಂದ ಯಾವ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳು ನಡೆಯುವಂತಹ ಸಾಧ್ಯತೆ ಇದೆ. ಈಗಾಗಲೇ 10 ಕ್ಷೇತ್ರಗಳನ್ನ ಜೆಡಿಎಸ್ ಕೇಳಿದೆ. ಇದಕ್ಕೆ ರಾಹುಲ್ ಗಾಂಧಿ ಕೂಡ ಓಕೆ ಅಂದಿದ್ದಾರಂತೆ. ಆದ್ರೆ ನಮ್ಮ ನಾಯಕರುಗಳ ಜೊತೆ ಕೂಡ ಒಮ್ಮೆ ಚರ್ಚೆ ಮಾಡ್ತೀನಿ ಅಂತ ನಿನ್ನೆ ದೊಡ್ಡಗೌಡರನ್ನ ಮೀಟ್ ಮಾಡಿದಂತಹ ಸಂದರ್ಭದಲ್ಲಿ ಹೇಳಿದ್ರು. ಇವತ್ತು ಸಭೆ ನಡೀತಾ ಇದೆ ರಾಜ್ಯದಲ್ಲಿ. ಈ ಸಭೆಯಲ್ಲಿ ಇವತ್ತು ಎಲ್ಲಾ ರೀತಿಯ ನಿರ್ಧಾರಗಳನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಗೌಡರ ದಾಳಕ್ಕೆ ಕಾಂಗ್ರೆಸ್ ಬೀಳುತ್ತಾ ಅನ್ನುವಂಥದ್ದು. ಯಾಕಂದ್ರೆ 12 ಕ್ಷೇತ್ರಗಳಿಗೆ ಈ ಹಿಂದೆ ಬೇಡಿಕೆಯನ್ನ ಇಟ್ಟಿತ್ತು. ಈಗ 10 ಕ್ಷೇತ್ರಗಳಿಗೆ ಬೇಡಿಕೆಯನ್ನ ಇಟ್ಟಿದೆ. ಅಂದ್ರೆ ಕಾಂಗ್ರೆಸ್ ಎಲ್ಲೆಲ್ಲಿ ಸ್ಪರ್ಧಿಸಿತ್ತು ಆ ಒಂದು ಭಾಗಗಳನ್ನು ಕೂಡ ಆಯ್ಕೆ ಮಾಡಿಕೊಂಡಿರೋದ್ರಿಂದ ಇವತ್ತಿನ ಸಭೆಯಲ್ಲಿ ಏನಾಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಇನ್ನಷ್ಟು ಡೀಟೇಲ್ಸ್ ಅನ್ನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ಸುಕೇಶ್ ಇದ್ದಾರೆ. ಸುಕೇಶ್, ಇವತ್ತು ಲೋಕಸಭಾ ಚುನಾವಣಾ ಸಮಿತಿ ಸಭೆ ನಡೀತಾ ಇದೆ. ಇದರ ಪ್ರಮುಖ ಹೈಲೈಟ್ಸ್ ಗಳೇನು, ಯಾವೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ? ಶಕುಂತಳದು ಲೋಕಸಭಾ ಚುನಾವಣಾ ಸಮಿತಿ ಸಭೆ ಅಲ್ಲ, ರಾಜ್ಯ ಚುನಾವಣಾ ಸಮಿತಿ ಸಭೆ. ಅಂದ್ರೆ ರಾಜ್ಯ ಕಾಂಗ್ರೆಸ್ ನಾಯಕರ ಚುನಾವಣಾ ಸಮಿತಿ ಸಭೆ ಅದಾಗಿರುತ್ತೆ. ಸಹಜವಾಗಿ ಈ ಬಾರಿಯ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಎಷ್ಟು ಕ್ಷೇತ್ರಗಳು ತಮಗೆ ಸಿಗಬಹುದು ಅನ್ನೋ ಲೆಕ್ಕಾಚಾರದ ಜೊತೆಗೆ ಇರ್ತಕ್ಕಂಥ ಹಾಲಿ 10 ಸಂಸದರ ಸ್ಥಾನವೂ ಸೇರಿದಂತೆ ಸಂಭವನೀಯವಾಗಿ ಯಾವ ಅಭ್ಯರ್ಥಿಗಳನ್ನ ಅಂತಿಮಪಡಿಸಬಹುದು ಅನ್ನುವ ನಿಟ್ಟಿನಲ್ಲಿ ರಾಜ್ಯ ನಾಯಕರುಗಳು ಅಂತಿಮಪಡಿಸಬಹುದು ಅಂತ ಹೆಸರುಗಳು ಸೇರಿದಂತೆ ಸಾಕಷ್ಟು ವಿಚಾರಗಳ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ ನಡೆಯುತ್ತೆ. ಮತ್ತು ಮೈತ್ರಿ ಸೂತ್ರ ಪಾಲನೆಯಲ್ಲಿ ಎಷ್ಟು ಸ್ಥಾನ ಹಂಚಿಕೆ ಬಗ್ಗೆ ನಾಯಕರುಗಳ ಮಟ್ಟದಲ್ಲಿ ಮಾತುಕತೆ ಆಗಿದೆ ಅನ್ನುವಂಥ ವಿಚಾರದ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ನಡೆಯುತ್ತೆ. ಶಕುಂತಳ, ಓಕೆ, ಈಗಾಗಲೇ 10 ಕ್ಷೇತ್ರಗಳಿಗೆ ಜೆಡಿಎಸ್ ಬೇಡಿಕೆಯನ್ನ ಇಟ್ಟಿದೆ. ಇದಕ್ಕೆ ಓಕೆ ಅನ್ನುತ್ತಾ ಕಾಂಗ್ರೆಸ್? ಹಾಗಾದ್ರೆ ಬಹುತೇಕ ಕಾಂಗ್ರೆಸ್ ಮೂಲಗಳಿಂದ ಸಿಗ್ತಿರುವಂತ ಮಾಹಿತಿಯ ಪ್ರಕಾರ 9 ಕ್ಷೇತ್ರಗಳು ಅಂತಿಮವಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಮೊದಲು 12 ಕ್ಷೇತ್ರಗಳನ್ನ ಕೇಳಿದ್ರು, ಆನಂತರ 9ಕ್ಕೆ ಒಪ್ಪಿಕೊಳ್ಬಹುದು ಅಂತ ನಿರ್ಣಯ ಮಾಡಿತ್ತು. ನಿನ್ನೆ 10 ಅನ್ನುವಂತ ಮಾತು ಕೇಳಿ ಬಂತಿರುವಂತು. ಆದ್ರೆ ಈಗಾಗಲೇ ಗುರುತಿಸಲಾಗಿದೆ ಕೆಲವೊಂದು ಕ್ಷೇತ್ರಗಳನ್ನ. ಆ ಒಂದು 9 ಕ್ಷೇತ್ರಗಳನ್ನ ಬಿಟ್ಟು ಕೊಡಬಹುದೇನೋ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ವಲಯದಲ್ಲೂ ಕೂಡ ಚರ್ಚೆ ನಡೆದಿದೆ. ಆದ್ರೆ ಇದುವರೆಗೆ ಅಂತಿಮವಾಗಿಲ್ಲ. ನಿನ್ನೆ ರಾಹುಲ್ ಗಾಂಧಿ ಅವರು ಮಾತನಾಡಿರುವಂತದ್ದು ಬೇರೆ. ಇವತ್ತಿನ ಸಭೆಯಲ್ಲಿ ಸಂಪೂರ್ಣವಾಗಿ ಯಾರ್ಯಾರನ್ನ ಅಭ್ಯರ್ಥಿ ಆಗಿಸಬಹುದು ಅನ್ನೋ ಲಿಸ್ಟ್ ಅನ್ನು ರೆಡಿ ಮಾಡ್ಕೊಳ್ಬಹುದು. ಆದ್ರೆ ಅಂತಿಮವಾಗಿ ಮತ್ತೆ ಮೈತ್ರಿ ಸೂತ್ರ ಪಾಲನೆಯ ಕ್ಷೇತ್ರಗಳು ಯಾವ ಬದಲಾವಣೆ ಅನ್ನೋದು ಕೂಡ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಅಂತಿಮಪಡಿಸುವ ಸಾಧ್ಯತೆ ಇರುತ್ತೆ. ಒಂದಷ್ಟು ಕ್ಷೇತ್ರಗಳು ಇನ್ನೂ ಕೂಡ ಕಗ್ಗಂಟಾಗೆ ಉಳಿದುಕೊಂಡಿದೆ. ಯಾಕಂದ್ರೆ ಮೈತ್ರಿ ಸೂತ್ರ ಪಾಲನೆ ಮಾಡಬೇಕಾದ ಸಂದರ್ಭದಲ್ಲಿ ಕಳೆದ ಬಾರಿ ಎಲ್ಲೆಲ್ಲಿ ಕಾಂಗ್ರೆಸ್ ಗಿತ್ತು ಆ ಒಂದು ಕ್ಷೇತ್ರಗಳನ್ನು ಕೂಡ ದೊಡ್ಡಗೌಡರು ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಈ ಹಾಸನ ಹಾಗೆ ಮಂಡ್ಯ ಭಾಗ ಎಲ್ಲವೂ ಕೂಡ ಕಗ್ಗಂಟಾಗಿದೆ. ಇದೆಲ್ಲವೂ ಕೂಡ ಇವತ್ತು ಇತ್ಯರ್ಥ ಆಗತ್ತಾ ಅಂತ? ಅಂದ್ರೆ ಹಾಸನ ಮತ್ತು ಮಂಡ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಕೆಲವೊಂದು ಗೊಂದಲಗಳು ಇರುವಂತದ್ದು ಹೌದು. ಆದ್ರೆ ಹಾಸನದ ವಿಚಾರದಲ್ಲಿ ದೇವೇಗೌಡರ ಸ್ಪರ್ಧೆ ಮಾಡಬೇಕು ಅನ್ನುವಂತ ಬೇಡಿಕೆ ಇರುವಂತದ್ದು. ಆದ್ರೆ ಮೈಸೂರು ಮತ್ತೆ ಬೆಂಗಳೂರು ಉತ್ತರದ ವಿಚಾರಕ್ಕೆ ಬರೋದ್ರೆ 2ರಲ್ಲಿ 1 ಕ್ಷೇತ್ರ ಬಿಟ್ಕೊಡ್ತೀವಿ ಅಂತ ಕಾಂಗ್ರೆಸ್ ನಾಯಕರುಗಳು ಹಿಂದೆ ಹೇಳಿರುವಂತದ್ದು. ಹೀಗೆ ಈ ವಿಚಾರಗಳಾದ್ರೆ ಬಹುತೇಕ ಜೆಡಿಎಸ್ ಕೇಳದ ಅಥವಾ ಜೆಡಿಎಸ್ಗೆ ಕೊಡದ ಕ್ಷೇತ್ರಗಳೇನಿದಾವೆ ಅವುಗಳಿಗೆ ಅಭ್ಯರ್ಥಿಗಳ ಹೆಸರನ್ನು ಟೆಂಟೇಟಿವ್ ಆಗಿ ಇವತ್ತೇ ಅಂತಿಮಪಡಿಸುವಂತ ಸಾಧ್ಯತೆ ಇದೆ. ಆದ್ರೆ 9-10 ಕ್ಷೇತ್ರಗಳು ಏನಿದಾವೆ ಅದು ಜೆಡಿಎಸ್ಗೆ ಬಿಟ್ಟುಕೊಡಬೇಕಾದ ಅನಿವಾರ್ಯತೆ ಇದ್ರೂ ಕೂಡ 1-2 ಕ್ಷೇತ್ರಗಳು ನಮಗೆ ಸಿಗಬಹುದು ಅನ್ನುವಂತ ನಿರೀಕ್ಷೆ ಇರುವ ಕ್ಷೇತ್ರಗಳಿಗೂ ಕೂಡ ಟೆಂಟೇಟಿವ್ ಆಗಿ ಅಭ್ಯರ್ಥಿಗಳ ಹೆಸರನ್ನ ಅಂತಿಮಪಡಿಸಿಕೊಂಡು ಹೈಕಮಾಂಡ್ಗೆ ತಲುಪಿಸುವಂತ ಪ್ರಯತ್ನ ಮಾಡಬಹುದು. ಶಕುಂತಲಾ, ಥ್ಯಾಂಕ್ ಯು ಸುಕೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.